ನಾವು ಈಗ ಬೆಳಗಾವಿ ಅಧಿವೇಶನಕ್ಕೆ ಸೈಕಲ್ ಜಾಥವನ್ನು ಮಾಡಿಕೊಂಡು ಬಂದಿದ್ದೇವೆ. ಈ ಬೆಳಗಾವಿ ನಗರದ ಈ ಹಲಗಾ ಎಂಬ ಹಳ್ಳಿ ವಿಧಾನಸೌಧ ಹತ್ತಿರದಲ್ಲಿ ಇದೆ. ಇಲ್ಲೊಬ್ಬರು ವಿದ್ಯಾರ್ಥಿನಿಯರು ಹಾಡುಗಳನ್ನು ಮೈಸುತ್ತಾ ಇಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಹೇಳ್ರಿ. ರೈತರು ಅನ್ನೋದು ಎಲ್ಲರಿಗೂ ಕರೆ ಅಂದರೆ ಭಾಳ ಚೀಪ್ ಅನ್ಸ್ತದ. ಆದರೆ ರೈತ ಮಾಡೋದು ಭಾಳ ಹೆಮ್ಮೆ ಕೆಲಸದ. ಈಗ ಕಾಲದಲ್ಲಿ ರೈತರು ಇರಲಿಲ್ಲ ಅಂದರೆ ಇದು ಯಾವುದೂ ನಡೀತಿರ್ತಿಲ್ಲ. ಹಿಂಗಾಗಿ ಯಾವುದೋ ಒಂದು ಕೆಲಸವನ್ನು ಕೀಳಾಗಿ ನೋಡಬಾರ್ದು ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೂ ಇಲ್ಲಿ ನಾವು ವಿದ್ಯಾರ್ಥಿನಿ ಇದೇನಂದರೆ ಯಾವ ಕೆಲಸ ಮಾಡಬಾರ್ದು ಅಂತ ಏನಿಲ್ಲ, ಎಲ್ಲ ಕೆಲಸ ಮಾಡೋದು ತಪ್ಪೇನಿಲ್ಲ. ನಮ್ಮ ತಂದೆ ತಾಯಿಗೆ ನಾವು ಸಪೋರ್ಟ್ ಆಗಿದ್ದು ಅವ್ರದ್ದು ಎಲ್ಲ ಕೆಲಸಗಳಲ್ಲಿ ನಾವು ಭಾಗಿಯಾಗೋದು ನಮ್ಮ ಪುಣ್ಯ ಅಂತ ಹೇಳಿ ನಾನು ಅನಿಸಿಕೆಗಳನ್ನ ಮುಗಿಸ್ತೀನಿ. ಯಾವುದೇ ಕೆಲಸವನ್ನು ಚೀಪಾಗಿ ನೋಡಬೇಡ ಅಂತ ಹೇಳ್ತೀನಿ. ಎಷ್ಟು ಆಡುಗಳು ಮೇಯಿಸ್ತಾ ಇದ್ದಾರೆ? 13. ಮತ್ತು ನೀವು ಶಾಲೆಗೆ ಹೋದ ಸಂದರ್ಭದಲ್ಲಿ ಯಾರು ಮೇಯಿಸ್ತಾರೆ? ಮಮ್ಮಿ ಬರ್ತಾರೆ. ಮಮ್ಮಿ ಮೇಯಿಸ್ತಾರೆ. ಪ್ರತಿ ವರ್ಷ ಒಂದು ಎಷ್ಟು ಆದಾಯ ಬರುತ್ತದೆ? ಅದೇ ನಿಮ್ಮ ಜೀವನ ಮತ್ತು ಶಾಲೆಗೆ ನಿಮ್ಮಂಥ ಆದರ್ಶ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಲಿ, ನಮ್ಮ ಗ್ರಾಮೀಣ ಮತ್ತು ಈ ಜಾನುವಾರು ಆಡು ಸಾಕಾಣಿಕೆ ಹೆಚ್ಚು ಬೆಳೆಯಲಿ, ಜವಾರಿ ಸಾವಯವ ಕೃಷಿಯನ್ನು ಮಾಡಲಿ ಅಂತ ಹೇಳ್ತಾ. ಅವಿ ನಿಮ್ಮ ಹೆಸರೇನು? ಸೃಷ್ಟಿ ವಡಗಾವಿ, ರಮೇಶ್ ವಡಗಾವಿ. ಈ ಹಲಗಾ ವಾರ್ಡ್ ನಂಬರ್, ವಾರ್ಡ್ ಏರಿಯಾ, ಗಣಪತಿ ಗಲ್ಲಿ. ಫೋನ್ ನಂಬರ್ 9741887970. ಥ್ಯಾಂಕ್ ಯು. ಶ್ರೀಶೈಲ ಆಳೂರೆಂಬ ಯೂಟ್ಯೂಬ್ ಚಾನಲ್ ಇದ್ದು ನೋಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಆಶೀರ್ವದಿಸಿ. ಜೈ ಭಾರತ ಮಾತೆ, ಜೈ ಕರ್ನಾಟಕ ಮಾತೆ, ಜೈ ಬೆಳಗಾವಿ ಅಧಿವೇಶನ, ಜೈ ಹಲಗ. ಧನ್ಯವಾದ. ಟೈಮ್ ನೋಡೋಣ.